ನಾವು ಈಗ ನಮ್ಮ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೈ ನಾಗೇಂದ್ರಪ್ಪ ಅವ್ರ ಜೊತೆಗಿದ್ದೀವಿ. ಅಂದರೆ ಬೆಳಗ್ಗೆಯಿಂದ ಕೂಡ ಅವರಲ್ಲಿ ವಿನಂತಿ ಏನಂದರೆ ಈ ತುಂಗಭದ್ರಾ ಜಲಾಶಯದ ಕೆಳಮಟ್ಟದ ಕಾಲುವೆ ಇವತ್ತು 11ನೇ ತಾರೀಕಿನ ದಿನ ಏನು ನೀರಾವರಿ ಸಲಹಾ ಸಮಿತಿ ಸಭೆ ನಡೀತು, ಕೇವಲ ಕುಡಿಯ ನೀರು ಮಾತ್ರ ಆಗುತ್ತೆ, ಬೆಳಿಗ್ಗೆ ಆಗಲ್ಲ ಅಂತ ಹೇಳಿದರು. ಆದರೆ ಅದು ಹೊರತುಪಡಿಸಿ ಇವತ್ತು ಭತ್ತ ಸಸ್ಯ ಹಾಕೊಂಡಿದ್ದಾರೆ, ಮೆಡಿಸಿನ್ ಸಸ್ಯ ಹಾಕೊಂಡಿದ್ದಾರೆ, ರೈತರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಮಾತಿನ ಮೇಲೆ ಅವತ್ತು ಸಭೆಯಲ್ಲಿ HLC ಕಾಲುವೆ ಸಂಪೂರ್ಣ ನೀರು ಕೊಡಿಸಿದ್ರು. ಇವತ್ತು LLC ಕಾಲುವೆ ಕೂಡ ನಮ್ಮ ಕರ್ನಾಟಕದಾದ್ಯಂತ ನಮ್ಗೆ ಏನು ಪಾಲಿನ ಇದು ನೀರೈತೆ ಅದಕ್ಕಿಂತ ಹೆಚ್ಚು ನೀರು ಕೊಡಿಸ್ತಕ್ಕಂಥ ಪ್ರಯತ್ನದಲ್ಲಿ ಅವರು ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿನ ಇಲ್ಲೇನು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ರು. ಅಧಿಕಾರಿಗಳೊಂದು ಸಭೆ ನಡೆಸಿ ಇಲ್ಲ ಆಂಧ್ರ ಪಾಲಿನ ನೀರು ತಗೊಳ್ಳೇಬೇಕಂತಕ್ಕಂಥ ಮಾತನ್ನು ಆಂಧ್ರ ಪ್ರದೇಶದ ಮಾನ್ಯ ಸಚಿವರುಗಳನ್ನು, ಜಿಲ್ಲಾಧಿಕಾರಿಗಳನ್ನು, ಅಧಿಕಾರಿಗಳನ್ನು ಕಂಪ್ಲೀಟಾಗಿ ದೂರವಾಣಿ ಕರೆಯಲ್ಲಿ ಮಾತನಾಡಿಸಿ ನೀವು ತಕ್ಷಣ ನೀವು ಸಭೆ ಕರ್ರಿ. ನಿಮ್ಮ ಸಭೆ ಕರೆದ್ರಿಗೆ ನಾವು ಒಂದು ವೇಳೆ ನೀವು ಇಬ್ಬರು ಜಾಯಿಂಟ್ ಆಗಿ ತಗೊಂಡ್ರೆ ನಿಮ್ಮ ರೈತರಿಗೂ ನಮ್ಮ ರೈತರಿಗೆ ಇಬ್ಬರಿಗೆ ಅನುಕೂಲ ಆಗುತ್ತೆ. ಈ ರೀತಿಯಾಗಿ 1973ರಿಂದ ನಡೆದಿಲ್ಲ. ಈ ರೀತಿಯಾಗಿ ಹೊಸದಾಗಿ ಈ ಥರ ಮಾಡಿ ಗೊಂದಲ ಮಾಡ್ಕೊಳ್ಳೋದು ಬೇಡ. ನೀವೆಲ್ಲರೂ ಅಣ್ಣತಮ್ಮಳಾಗಿ ಹೋಗ್ರೆ ಕಂಪ್ಲೀಟಾಗಿ ನೀರು ಕೊಡಲೇಬೇಕಂತಕ್ಕಂಥ ಮಾತನ್ನು ಮಾನ್ಯ ಸಚಿವರುಗಳು ಇವತ್ತು ದೂರವಾಣಿ ಕರೆಯಲ್ಲಿ ಎಲ್ಲರಿಗೂ ಹೇಳಿರೋದಕ್ಕಾಗಿ ನಮ್ಗೆ ಅತ್ಯಂತ ಸಂತೋಷ ಆಗೈತೆ. ಹಂಗಾಗಿ ಅದ್ರ ಜೊತೆಗೇನೆ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರ ಜೊತೆ ಇವತ್ತು ದೂರವಾಣಿ ಕರೆಯಲ್ಲಿ ಮಾತನಾಡಿ ಅವರು ಮಾತನಾಡಿದಾಗ ಅವ್ರು ಏನು ಹೇಳಿದ್ರು, ಮೊದಲನೇ ಆದ್ಯತೆನೇ ರೈತರಿಗೆ ಇರ್ಬೇಕಂತಕ್ಕಂಥ ಮಾತು ಹೇಳಿದರು. ಹಂಗಾಗಿ ಅವರು ರೈತ ಪರವಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ನಮಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಪ್ರಯತ್ನದಲ್ಲಿ ಮಾನ್ಯ ಸಚಿವರುಗಳಿದ್ದಾರೆ. ಅವರಿಗೆ ನಮ್ಮೆಲ್ಲ ತುಂಗಭದ್ರಾ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.